ಗಡುವು. ಈ ಹೋರಾಟ ಆಲ್ಮೋಸ್ಟ್ 1 ವರ್ಷದಿಂದಲೂ ಕೂಡ ನಡೀತಾ ಇದೆ. ರೈತರು ತಾವು ಜಮೀನನ್ನು ಬಿಟ್ಟುಕೊಡಲ್ಲ ಅಂತ ಹೇಳುವಂಥ ಹೋರಾಟವನ್ನು ಒಂದು ಕಡೆ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಜಮೀನು ನಾವು ಬಿಟ್ಟುಕೊಡೋದಕ್ಕೆ ರೆಡಿ ಇದ್ದೀವಿ, ಟೌನ್ಶಿಪ್ ಆಗಲಿ, ನಮ್ಮ ಜಮೀನನ್ನು ನಾವು ಬಿಟ್ಟುಕೊಡ್ತೀವಿ, ನಮಗೆ ಪರಿಹಾರ ಕೊಡಲಿ ಅಂತ ಹೇಳ್ತಿರುವ ರೈತರೂ ಇದ್ದಾರೆ. ಸರ್ಕಾರ ಟೌನ್ಶಿಪ್ ಅನ್ನು ಮಾಡಬೇಕಾಗಿರುವಂಥ ಅನಿವಾರ್ಯ ಅಂತ ಪ್ರತಿಪಾದಿಸ್ತಾ ಇದೆ. ಹಿಂದೆ ಆಳಿದವರು ಕೂಡ ಇದೇ ಪ್ರತಿಪಾದನೆಯನ್ನು ಮಾಡ್ತಾ ಇದ್ರು. ಆದರೆ ಈಗ ವಿರೋಧ ಪಕ್ಷದಲ್ಲಿದ್ದಾಗ ಅದನ್ನು ವಿರೋಧಿಸ್ತಾ ಇದ್ದಾರೆ. ಇಲ್ಲಿ ಆಡಳಿತ ಮತ್ತು ವಿರೋಧ ಪಕ್ಷಗಳ ಈ ಬದಲಾಗುವ ರಾಜಕೀಯದ ನಿಲುವಿನಲ್ಲಿ ನಿಜಕ್ಕೂ ಒಂದು ರೀತಿಯ ಸ್ಯಾಂಡ್ವಿಚ್ ತರ ಆಗಿರುವಂಥವ್ರು ಯಾರು ಅಂತ ಹೇಳಿದ್ರೆ ರೈತರು. ಅವ್ರಿಗೆ ಇವ್ರು ನಂಬಬೇಕೋ ಅವ್ರು ನಂಬಬೇಕೋ ಅನ್ನುವಂತಹ ರೀತಿಯಲ್ಲಿ ಅವರೂ ಇದ್ದಾರೆ. ಈಗ ಈ ಪರಿಸ್ಥಿತಿ ಒಳಗಡೆ ದೇವೇಗೌಡರು ಹೇಳ್ತಿದ್ದಾರೆ, ನಾನು ನಿಮಗೆ ಗಡುವು ಕೊಡ್ತಾ ಇದ್ದೀನಿ, ಇಲ್ಲದೆ ಹೋದರೆ ನಾನು ಸತ್ಯಾಗ್ರಹ ಕೂರ್ತೀನಿ ಅಂತ ಹೇಳ್ತಿದ್ದಾರೆ. ದೇವೇಗೌಡರು ಸತ್ಯಾಗ್ರಹ ಕೂರ್ತೀನಿ ಅಂತ ಹೇಳಿದ ತಕ್ಷಣವೇ ಸರ್ಕಾರ ಏಕಾಏಕಿ ಈ ಇಡೀ ಪ್ರಾಜೆಕ್ಟನ್ನೇ ಕೈ ಬಿಡೋದಕ್ಕೆ ಸಾಧ್ಯ ಆಗುತ್ತಾ? ಈ ಪ್ರಶ್ನೆಯೂ ಕೂಡ ಸಹಜವಾಗಿಯೇ ಇರುವಂಥದ್ದು. ಯಾಕಂದರೆ ದೇವೇಗೌಡರು ಅಧಿಕಾರದಲ್ಲಿದ್ದಂತಹ ಕಾಲದಲ್ಲಿ ಅವರು ಕೂಡ ಇದೇ ರೀತಿಯಲ್ಲಿ ಜಮೀನನ್ನು ಸ್ವಾಧೀನಪಡಿಸ್ಕೊಂಡಿದ್ದು ಇದ್ದೇ ಇದೆ, ರೈತರ ಜಮೀನನ್ನು ಸ್ವಾಧೀನಪಡಿಸ್ಕೊಂಡಿದ್ದು. ಆದರೆ ಈಗ ದೇವೇಗೌಡರು ಹೋರಾಟಕ್ಕೆ ಇಳಿತಾ ಇದ್ದಂಗೆ ಇಡೀ ಯೋಜನೆಯನ್ನು ಕೈ ಬಿಡೋದಕ್ಕೆ ಸರ್ಕಾರ ಮುಂದಾಗತ್ತಾ, ಅಥವಾ ಸರ್ಕಾರ ರೈತರ ಮನವೊಲಿಕೆ ಮಾಡುತ್ತಾ, ಯಾವ ಸ್ವರೂಪದಲ್ಲಿ ಮುಂದುವರಿಯುತ್ತೆ ಈ ಪ್ರಾಜೆಕ್ಟ್ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇದೆ. ಅದರ ವರದಿ ನಿಮ್ಗೆ ತೋರಿಸ್ತೀನಿ. ಗೂಂಡಾಗಳು ಕರೆಸಿ ಅಧಿಕಾರಿಗಳು ಹಲ್ಲೆ ಮಾಡಿದ್ದಾರೆ. ನಿಮ್ ಜಾಗಕ್ಕೆ ಬಂದಾಗ ಅದು ವಿಷಯದ ಬಾಟ್ಲಿ ಇಟ್ಕೊಂಡು ಕೂತ್ಕೊಳ್ಳಿ. ಯಾರು ಕಂಡವ್ರ ಜಾಗಕ್ಕೆ ನೀವಾಗ ಹೋಗಿ ವಿಷಯದ ಬಾಟ್ಲಿ ಇಟ್ಕೊಂಡು ಕೂತ್ಕೋತೀರಾ? ಬಾಲಕೃಷ್ಣ ಅಲ್ಲಿ ಕುತ್ಕೊಂಡು ಹೇಳೋದಲ್ಲ, ಗೂಂಡಾಗಿರಿ ಮಾಡ್ತಾರೆ ಅಂತ. ಅವನು ಗೂಂಡಾಗಿರಿ ಮಾಡಕ್ ಕಳಿಸೋದು. ಜಮೀನನ್ನ ಕಸ್ಕೊಳ್ಬಹುದು ಅನ್ನುವ ಭ್ರಮೆನಲ್ಲಿ ಅವ್ರೇನಾರು ಇದ್ರೆ ಆ ಭ್ರಮೆಯಿಂದ ಹೊರಗೆ ಬರಬೇಕು. ರಾಜಕೀಯಕ್ಕೆ ಬಳಸುವಂತವ್ರೆ ರೈತಾಪಿ ವರ್ಗ ತಿರುಗಿ ಬಿದ್ರೆ ಯಾವ ಸರ್ಕಾರಗಳು ಹೆಚ್ಚಿನ ಕಾಲ ಉಳಿಲಿಕ್ಕೆ ಆಗೋದಿಲ್ಲ. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಿನ ಬಿಡದಿ ಹೋಬಳಿಯ ಟೌನ್ಶಿಪ್ ಹಳ್ಳಿಗಳು ರಣಾಂಗಣವಾಗಿವೆ. ಟೌನ್ಶಿಪ್ನ ಸಮಗ್ರ ಸರ್ವೆಗೆ ಬಂದ ಅಧಿಕಾರಿಗಳ ಮೇಲೆ ರೈತರು ಹಲ್ಲೆ ಮಾಡಿದ್ದ ಮರುದಿನವೂ ಪರ ವಿರೋಧ ಹೋರಾಟಗಳು ನಡೆಯುತ್ತಿವೆ. ಬೈರಮಂಗಲ ಸರ್ಕಲ್ನಲ್ಲಿ ಒಂದು ಕಡೆ ಟೌನ್ಶಿಪ್ ವಿರೋಧ ಹೋರಾಟ ನಡೆಯುತ್ತಿದ್ರೆ ಇನ್ನೊಂದು ಕಡೆ ಟೌನ್ಶಿಪ್ ಪರ ಹೋರಾಟವೂ ಇತ್ತು. ಟೌನ್ಶಿಪ್ ವಿರೋಧಿಸಿ ರೈತರ ಧರಣಿ ಮುಂದುವರೆದಿತ್ತು. ಇವತ್ತು ಕೂಡ ಸರ್ವೆಗೆ ಬರ್ತಾರೆ, ಗಲಾಟೆ ಮಾಡಬೇಕು ಅಂತಾನೆ ರೆಡಿಯಾಗಿ ಬಂದಿದ್ದರು. ಸರ್ವೆ ಅಧಿಕಾರಿಗಳು ಬರಲಿಲ್ಲ, ಪೊಲೀಸರು ಬಂದರು. ಪ್ರತಿಭಟನೆ ತಡೆಯಲು ಬಂದ ಪೊಲೀಸರ ಜೊತೆಗೂ ಕೆಲಕಾಲ ವಾಗ್ವಾದಗಳು ನಡೆದವು. ಪ್ರತಿಭಟನಾ ಸ್ಥಳದಲ್ಲೇ ವಿಷದ ಬಾಟಲಿ ಹಿಡಿದು ಸರ್ಕಾರಕ್ಕೆ ಸವಾಲು ಹಾಕಿದ ಪ್ರತಿಭಟನಾಕಾರರು ಸರ್ಕಾರ, ಜಿಲ್ಲಾಧಿಕಾರಿ ಹಾಗೂ ಸ್ಥಳೀಯ ಶಾಸಕ ಎಚ್.ಸಿ. ಬಾಲಕೃಷ್ಣ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ರೈತರ ತಾಳ್ಮೆ ಪರೀಕ್ಷೆ ಮಾಡುವುದು ಬೇಡ, ಪ್ರಾಣ ಬಿಡ್ತೀವಿ, ಜಮೀನು ಬಿಡೋದಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಶಾಸಕ ಬಾಲಕೃಷ್ಣ, ಯಾರದ್ದೋ ಜಾಗದಲ್ಲಿ ಸರ್ವೆ ಮಾಡಿದ್ರೆ ಇನ್ಯಾರೋ ಬಂದು ಪ್ರತಿಭಟನೆ ಮಾಡುತ್ತಿದ್ದಾರೆ ಎಂದ್ರು. ಒಂದಾಗ್ಬೇಕು, ನಾವ್ ಇದ್ ಕೊಡ್ಬಿಟ್ಟೆ ಸಾಯ್ತೀವಿ. ನಮ್ ಶವದ ಮೇಲೆ ಅವರು JMC ಮಾಡ್ಬೇಕು. ಅವರು ಇಲ್ಲ ಅವ್ರು ಇರ್ಬೇಕಿಲ್ಲ ನಾವ್ ಇರ್ಬೇಕಷ್ಟೇ ಹೇಳ್ತಾ ಇರೋದು. ಯಾರಪ್ಪನ್ ಸೊತ್ತಲ್ಲ ಇದು, ನಮ್ಮ ಅಪ್ಪ ತಾತಿರ್ ಸೊತ್ತಿದ್ದು. ನಿಮ್ ಜಾಗಕ್ಕೆ ಬಂದಾಗ ಅದು ವಿಷಯದ ಬಾಟ್ಲಿ ಇಟ್ಕೊಂಡು ಕೂತ್ಕೊಳ್ಳಿ. ಯಾರು ಕಂಡವ್ರ ಜಾಗಕ್ಕೆ ನೀವಾಗ ಹೋಗಿ ವಿಷಯದ ಬಾಟ್ಲಿ ಇಟ್ಕೊಂಡು ಕೂತ್ಕೋತೀರಾ? ನಿಮ್ ಜಾಗಕ್ಕೆ ಬಂದಾಗ ನೀವು ವಿಷಯದ ಬಾಟ್ಲಿ ಇಟ್ಕೋತೀರಾ, ನೀವೇನ್ ಮಾಡ್ತೀರಾ ಮಾಡಿ. ಯಾರ್ದೋ ಬೇರೆಯವ್ರ ಜಾಗಕ್ಕೆ ಹೋದಾಗ ನೀವು ವಿಷಯದ ಬಾಟ್ಲಿ ಇಟ್ಕೊಂಡ್ರೆ ಅದಕ್ಕೆ ಯಾರು ಹೊಣೆ? ನಿಮ್ ಜಾಗಕ್ಕೆ ಬರ್ತೀವಿ ಅಲ್ವಾ, ಅವಾಗ ವಿಷಯದ ಬಾಟ್ಲಿ ಇಟ್ಕೊಂಡು ಬಂದು ನಮ್ಮ ಮೇಡಮ್ ಮೇಲೆ ಮಾಡಿ ಅಂತ ಹೇಳಿ ಅವ್ರು ಬಂದು ಇಲ್ಲಿ ನೋಡ್ಬೇಕು. ಅವ್ನ್ ಬಾಲಕೃಷ್ಣ ಅಲ್ಲಿ ಕುತ್ಕೊಂಡು ಹೇಳೋದಲ್ಲ, ಗೂಂಡಾಗಿರಿ ಮಾಡ್ತಾರೆ ಅಂತ. ಅವನು ಗೂಂಡಾಗಿರಿ ಮಾಡಕ್ ಕಳ್ಸೋದು ಎಲ್ಲಾರ್ನು. ಅವ್ರು ಗೂಂಡಾಗಿರಿ ಮಾಡೋದು ರೈತರಲ್ಲ. ರೈತರು ಅವ್ರ ಪಾಡ್ಗ ಅವ್ರು ಕೆಲಸ ಮಾಡ್ಕೊಂಡು ಅವ್ರ ಮನೇಲಿ ಇದ್ದವ್ರನ್ನ ರೋಡ್ ತಂದು ಕೂರ್ಸಿದಾರೆ ಇವತ್ತು. ಈಗ ನಾವು ಹೋಯ್ತೀವಲ್ಲ ಸರ್ವೆ ಮಾಡ್ಲಿಕ್ಕೆ, ಆ ರೈತ ವಿರೋಧ ಮಾಡ್ತಾ ಇದ್ದಾನ ಅಂತ ನೀವೇ ಮೀಡಿಯಾದವ್ರು ಮಾಡಿ. ಈಗ ಅವ್ರನ್ನೇ ಮೀಡಿಯಾದವ್ರನ್ನ ನಾವು ಒಪ್ಪಿಗೆ ಇಲ್ಲ ಅನ್ನೋರ್ನ ಮೀಡಿಯಾದಲ್ಲಿ ಮಾಡಿಸ್ರಿ. ಈಗ ಯಾವುದು ನಾವು ಫೈನಲ್ ನೋಟಿಫಿಕೇಶನ್ ಮಾಡಿದೀವಲ್ಲ, ಅವ್ರು ಒಪ್ಪಿಗೆ ಇಲ್ಲ ಅನ್ನೋರು ಬರ್ದು ಕೊಡ್ಲಿ ನಮಗೆ. ಮೆಜಾರಿಟಿ ಒಪ್ಕೊಂಡಿರೋದಕ್ಕೆ ಇವರು ಕಡಿಮೆ ಇರೋರು ಗಲಾಟೆ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಟೌನ್ಶಿಪ್ ಸರ್ವೆ ಪರ ಕೆಲ ಭಾಗದ ರೈತರು ಪ್ರತಿಭಟನೆ ನಡೆಸಿದ್ರು. ಬಿಡದಿ ಹಾರೋಹಳ್ಳಿ ರಸ್ತೆಯಲ್ಲಿ ಕುಳಿತು ಧರಣಿ ಮಾಡಿದ್ರು. ಸರ್ವೆ ಅಧಿಕಾರಿಗಳ ಮೇಲಿನ ಹಲ್ಲೆಗೆ ಖಂಡನೆ ವ್ಯಕ್ತಪಡಿಸಿ ಸರ್ವೆ ಮಾಡಲು ಬಿಡಿ ಎಂದು ಪಟ್ಟು ಹಿಡಿದಿದ್ದರು. ಇಲ್ಲಿ ನಮ್ಮ ಸ್ಥಳೀಯವಾಗಿ ಪರ ವಿರೋಧ ಇರ್ತಕ್ಕಂಥ ರೈತರುಗಳಿಂದ ಆಗಿಲ್ಲ ಅಂತ ನಾನಾದ್ರೂ ಭಾವಿಸ್ಕೋತೀನಿ. ಹೊರಗಡೆಯಿಂದ ಬಂದಿರತಕ್ಕಂಥ ಚಾಮರಾಜನಗರ, ಮಂಡ್ಯ, ಮದ್ದೂರು ಅಲ್ಲಿಂದ ಬಂದವರು ಇವರಿಗೆ ಪ್ರೇರಣೆ ಮಾಡಿ
ಅವ್ರನ್ನ ಅಶಾಂತಿಗೆ ಭಂಗ ಬರಲು ಹುನ್ನಾರ ನಡೀತಾ ಇದೆ ಹೊರಗಡೆಯಿಂದ. 21 ಜನ ರೈತರು ಒಪ್ಪಿಗೆ ಕೊಟ್ಟ ಮೇಲೆ ಅವ್ರಿಗೆ ಜಯಂತಿ ಮಾಡ್ಬೇಕಾ ಬೇಡವಾ? ಹೊರಗಡೆ ಗೂಂಡಾಗಳು ಕರೆಸಿ ಅಧಿಕಾರಿಗಳು ಹಲ್ಲೆ ಮಾಡಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಹಲ್ಲೆ ಮಾಡಿದ್ದಾರೆ. ರಕ್ಷಣೆ ಅವ್ರಿಗೆ ಇಲ್ಲ, ನಮ್ಗೆ ಯಾವ ರಕ್ಷಣೆ ಇರ್ತದೆ? ಮುಂದೆ ಯಾವ ರೀತಿ ಕ್ರಮ ತಗೋತಾರೆ ಇವರು? ಪೊಲೀಸ್ ಅಧಿಕಾರಿಗಳು ನಮ್ಗೆ ರಕ್ಷಣೆ ಕೊಡಬೇಕು. ನೆಕ್ಸ್ಟ್ ಜಯಂತಿ ಮಾಡ್ಬೇಕು ಅರ್ಜೆಂಟ್ ಆಗಿ. ಅವರು 6-1 ಮಾಡಿ ಬೇಗ ಜಯಂತಿ ಮಾಡಬೇಕು ಅನ್ನೋದು ನಮ್ಮ ಆದೇಶ. ರಾಜಕಾರಣಿಗಳು ಬಂದು ರಾತ್ರೋರಾತ್ರಿ ಬರೋದು, ಇವರನ್ನ ಗುಂಪುಗಾರಿಕೆ ಮಾಡಿ ಎತ್ಕಟ್ಟೋದು, ಇದಕ್ಕೆ ರಾಜಕಾರಣ ಬೆರೆಸೋದು. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಅವರು ಈ ಪ್ರಾಜೆಕ್ಟ್ ಮಾಡಬಾರ್ದು ಅನ್ನೋದೊಂದು ಉದ್ದೇಶ. ಬೇರೆ ಯಾರು ಮಾಡಿದ್ರು ಇದನ್ನು ಕೇಳ್ತಿರ್ಲಿಲ್ಲ. ಇವರು ಪ್ರಾಜೆಕ್ಟ್ ತುಂಬಾ ಚೆನ್ನಾಗಾಗ್ಲಿ ಅಂತ ಹಿಂದೆ ಎಲ್ಲ ಸ್ಟೇಟ್ಮೆಂಟ್ಗಳು ಕೊಟ್ಟರು. ಸರ್ವೆ ಮಾಡಲು ಬಂದ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ ಸಂಬಂಧ 2 ಪ್ರತ್ಯೇಕ ಎಫ್ಐಆರ್ಗಳು ದಾಖಲಾಗಿವೆ. ಒಟ್ಟು 11 ರೈತರ ಮೇಲೆ ಎಫ್ಐಆರ್ ದಾಖಲು ಮಾಡಿದ್ದಾರೆ ಪೊಲೀಸರು. ನಿನ್ನೆ ಸ್ಥಳದಲ್ಲಿ ಇರದ ರೈತರ ಮೇಲೂ ಎಫ್ಐಆರ್ ದಾಖಲಿಸಲಾಗಿದೆ ಎಂಬ ಆರೋಪಗಳು ಕೇಳಿಬಂದಿದೆ. ಗಲಾಟೆಯಲ್ಲಿ ಭಾಗಿಯಾಗದ, ಘಟನಾ ಸ್ಥಳದಲ್ಲಿ ಇಲ್ಲದವರ ಮೇಲೂ ಎಫ್ಐಆರ್ ದಾಖಲಾಗಿದೆಯಾ ಎಂಬ ಅನುಮಾನ ಮೂಡಿದೆ. ಎಲ್ಲರ ಮೇಲೆ ಗಲಾಟೆಗೆ ಪ್ರಚೋದನೆ ಸೆಕ್ಷನ್ಗಳಡಿಯೂ ಕೇಸ್ ದಾಖಲಾಗಿದೆ. ಪೊಲೀಸರ ಕ್ರಮಕ್ಕೆ ರೈತರು ಆಕ್ರೋಶ ಹೊರಹಾಕಿದ್ದು, ಕಾನೂನು ಸಹಾಯಕ್ಕೆ ನಿಂತಿದೆ ಜೆಡಿಎಸ್. ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಯಾರು ಪ್ರಬಲವಾಗಿದ್ದಾರೆ ಅವ್ರನ್ನ ಉದ್ದೇಶಪೂರ್ವಕವಾಗಿ ಟಾರ್ಗೆಟ್ ಮಾಡಿ ಎಫ್ಐಆರ್ ಮಾಡ್ತಾರೆ. ಉದಾಹರಣೆಗೆ ಸಾಕ್ಷಿ ಸಮೇತ ಹೇಳಬೇಕಾದ್ರೆ ಜಿಪಿಡಿ ಅಧಿಕಾರಿ ಪ್ರದೀಪ್ ಅವರು ಇರ್ಬೋದು, ಅಥವಾ ಪೊಲೀಸ್ ಅಧಿಕಾರಿ ಗಿರೀಶ್ ಅವರು ಕೇಳಿದ್ರು, ಅವರು ಸಹ ಮಾಹಿತಿ ಕೊಡ್ತಾರೆ. ನಾನು ಘಟನಾ ಸ್ಥಳದಲ್ಲಿದ್ದ, ಅದು ಅಲ್ಲಿಂದ 500 ಮೀಟರ್ ದೂರದಲ್ಲಿದ್ದ ಅನ್ನೋದು ಅವ್ರಿಗೂ ಗೊತ್ತು. ಮೊದಲನೇದು. ಎರಡನೇದು, ಕೃಷ್ಣ ಅನ್ನೋರ ಮೇಲೆ ಎಫ್ಐಆರ್ ಮಾಡಿದ್ದಾರೆ. ಅವರು ನಿನ್ನೆ ಕೋರ್ಟ್ ನ್ಯಾಯಾಲಯದ ರಾಮನಗರ ಕೇಸ್ ಇತ್ತು, ಜಮೀನು ಸಿವಿಲ್ ಮ್ಯಾಟರ್ ಇತ್ತು. ಅವರು ಕೋರ್ಟ್ ನ್ಯಾಯಾಲಯದಲ್ಲಿ ಹಾಜರಾಗಿದ್ದಾರೆ. ಸರ್, ನಿನ್ನೆ ನಾನು ರಾಮನಗರ ಹೋಗಿದ್ದೆ, ಕೇಸ್ ಇತ್ತು ಕೋರ್ಟಲ್ಲಿ. ಲಾಯರ್ನ ಕನ್ಸಲ್ಟ್ ಮಾಡಿ ಬರೋದಕ್ಕೆ ನಾನು ಮಧ್ಯಾಹ್ನ ಆಯಿತು. ಮಧ್ಯಾಹ್ನ ನಾನು ಅಲ್ಲಿ ಘಟನಾ ಸ್ಥಳಕ್ಕೆ ಹೋಗೋದಕ್ಕೆ ಅಷ್ಟೊತ್ತಿಗಾಗಲೇ ಗಲಾಟೆ ಎಲ್ಲ ಮುಗಿದೋಗಿತ್ತು, ಎಲ್ಲವೂ ಶಾಂತವಾಗಿತ್ತು. ಆದ್ರೂ ಕೂಡ ನನ್ನ ಹೆಸರು ಸೇರಿಸಿದ್ದಾರೆ. ರೈತರುಗಳು ಕೊಲೆಗಾರರು ಅಂತ ಬಿಂಬಿಸೋಕೆ ಸರ್ಕಾರ ಹೊರಟೈತೆ, ಅಥವಾ ಪೊಲೀಸ್ ಇಲಾಖೆ ಇಟ್ಕೊಂಡು ಹೊರಟಲ್ಲ. ಪೊಲೀಸ್ ಇಲಾಖೆ ಉದ್ದೇಶ ಗೊತ್ತಿಲ್ಲ. 307 ಹಾಕಿ ಕೊಲೆ ಪ್ರಯತ್ನ ಮಾಡಿದ್ದಾರೆ ಅಂತ ಒಂದು ಎಫ್ಐಆರ್ ಮಾಡಿದ್ದಾರೆ ಅಂತ ಅಂದ್ರೆ, ಇದು ಪೊಲೀಸ್ ಇಲಾಖೆ ಯಾವ ಮಟ್ಟಕ್ಕೆ ಹೋಗಿದೆ ಅಥವಾ ಸರ್ಕಾರ ಯಾವ ಮಟ್ಟಕ್ಕೆ ಅದೇ? ಆ ಜಿಪಿಡಿ ಅಧಿಕಾರಿಗಳು ಮಹಿಳೆಯರಿಗೆ ಏನ್ ಸಂಬಂಧ? ತಮ್ಮ ಭೂಮಿಗೆ ಅಸ್ತಿತ್ವ ಹೋರಾಟ ಮಾಡೋದು ತಪ್ಪ? ಇಲ್ಲಿ ಯಾವುದೇ ಒಬ್ಬ ರೈತನ ಮುಟ್ಟಿದ್ರೆ ಇಲ್ಲಿ ನಡೆಯೋ ಕೆಲಸನೇ ಬೇರೆ. ಇನ್ನು ಮುಂದಕ್ಕೆ ಇಲ್ಲಿವರೆಗೂ ಶಾಂತಯುತವಾಗಿ ಪ್ರತಿಭಟನೆ ಮಾಡ್ತಾರಂತ ರೈತರನ್ನ ಹತ್ತಿಕ್ಕೋಸ್ಕರ ಇವರು ಬೇಕಾಬಿಟ್ಟಿ ಕೇಸ್ಗಳನ್ನ ಹಾಕೊಂಡು ಇಲ್ಲಿ ಇಲ್ದಾರ ಮೇಲೆಲ್ಲ ಕೇಸ್ ಹಾಕಿದ್ದಾರೆ. ನಾಚಿಕೆ ಮಾನ ಮರ್ಯಾದೆ ಇಲ್ಲ ಮೋಸ್ಟ್ಲಿ ಅವ್ರಿಗೆ, ಮುಖ್ಯಮಂತ್ರಿಗಳಿಗೆ ಮಾನ ಮರ್ಯಾದೆ ಏನಾರು ಇದ್ದಿದ್ರೆ ರೈತರ ಪರವಾಗಿ ನಿಲ್ತಾ ಇದ್ರು ಇವ್ರು ಸರ್ಕಾರ. ಜೆಡಿಎಸ್ ನ ಲೀಗಲ್ ಸೆಲ್ ಇಂದ ಇವತ್ತು 20 ಜನ ಯಾರ ಮೇಲೆ ಕೇಸ್ ಹಾಕಿದ್ರೆ, ಈಗ 11 ಜನದ ಹೆಸರಿದೆ. 11 ಜನಕ್ಕೆ ನಾವು ಬೇಲ್ಗೆ ನಾವು ಮೂವ್ ಮಾಡ್ತಾ ಇದ್ದೀವಿ. ಖಂಡಿತ ಅವ್ರ ಜೊತೆ ನಾವು ನಿಲ್ತೀವಿ. ಸರ್ಕಾರಕ್ಕೆ ದೇವೇಗೌಡರ ಗಡುವು, ಗಾಂಧಿ ಪ್ರತಿಮೆ ಬಳಿ ಧರಣಿ, ಸರ್ಕಾರಕ್ಕೆ ಸವಾಲು ಹಾಕಿದ ದೊಡ್ಡಗೌಡರು. ಹೈಕಮಾಂಡನ್ನ ಒಲಿಸ್ಕೊಡ್ಲಿಕ್ಕೆ ಏನೇನ್ ಮಾಡಿದ್ರಿ ಆಶ್ವಾಸನ, ಅದನ್ನ ನೀವು ಇವತ್ತು ಸಂಪೂರ್ಣಗೊಳಿಸಬೇಕು. ಉದ್ದೇಶಪೂರ್ವಕವಾಗಿ ಯಾರ್ಯಾರ ಮೇಲೆ ಕಂಪ್ಲೇಂಟ್ ಕೊಡಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡ್ಕೊಂಡವ್ರೆ ಅಂತ ಅನ್ನೋದು ನನ್ನ ಅಭಿಪ್ರಾಯ. ರೈತಾಪಿ ವರ್ಗ ತಿರುಗಿ ಬಿದ್ರೆ ಬಹುಶಃ ಯಾವ ಸರ್ಕಾರಗಳು ಹೆಚ್ಚಿನ ಕಾಲ ಉಳಿಲಿಕ್ಕಾಗೋದಿಲ್ಲ. ಈ ಒಂದು ಸನ್ನಿವೇಶ ಸೃಷ್ಟಿ ಮಾಡಿರೋಂಥದ್ದು ನಿಮಗೆಲ್ಲ ಗೊತ್ತಿದ್ದಂತೆ JDS ಪಕ್ಷದ ನಾಯಕರಾದಂಥ ಕುಮಾರಸ್ವಾಮಿ ಅವರು ರೈತರನ್ನ ಬೀದಿಗೆ ತಂದು ಜಮೀನನ್ನ ಕಸ್ಕೊಳ್ಬಹುದು ಅನ್ನುವ ಭ್ರಮೆನಲ್ಲಿ ಅವ್ರೇನಾರು ಇದ್ರೆ ಆ ಭ್ರಮೆಯಿಂದ ಹೊರಗೆ ಬರಬೇಕು ಅಂತೇಳಿ. ಬಿಡದಿಯಲ್ಲಿ ಗಲಾಟೆಗೆ ಸರ್ಕಾರದ ಚಿತಾವಣೆಯೇ ಕಾರಣ ಅನ್ನೋದು ಕುಮಾರಸ್ವಾಮಿ ಆರೋಪ. ನಿನ್ನೆ ಕುಮಾರಸ್ವಾಮಿ ಆಕ್ರೋಶ ಹೊರಹಾಕುತ್ತಲೇ ಇವತ್ತು ದೇವೇಗೌಡರು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದರು. ದಬ್ಬಾಳಿಕೆ ಮಾಡಿ ರೈತರ ಜಮೀನನ್ನ ಕಿತ್ತುಕೊಳ್ಳಲು ಬಿಡೋದಿಲ್ಲ ಎಂದು ದೇವೇಗೌಡರು ಗುಟುರು ಹಾಕಿದ್ರು. ಸರ್ಕಾರದ ನಿರ್ಧಾರಕ್ಕೆ 4-5 ದಿನಗಳ ಗಡುವು ನೀಡಿದ್ದು, ಟೌನ್ಶಿಪ್ ವಿಚಾರ ಹಿಂಪಡೆಯದಿದ್ರೆ ವಿಧಾನಸೌಧ ಬಳಿಯ ಗಾಂಧಿ ಪ್ರತಿಮೆ ಎದುರು ಧರಣಿ ಕೂರುವುದಾಗಿ ಎಚ್ಚರಿಕೆ ಕೊಟ್ಟರು. ಸಿದ್ದರಾಮಯ್ಯನವರು ಬಿಡದಿ ಹತ್ರ ಕಳಿಸ್ತಿದ್ದ, ಆದರೆ ಇವರು ಬಂದ 1 ತಿಂಗಳೇ ಆಗಿಲ್ಲ. ಇಲ್ಲಿ 40,000 ಸೈಟ್ರವರೆಗೆ ನಿವೇಶನ ಮಾಡಿರ್ತಕ್ಕಂಥ ಅಂಕಿಅಂಶಗಳಿದೆ. ನೀವು ಸಿದ್ದರಾಮಯ್ಯನವ್ರನ್ನ ತೆಗೆದು ಹೈಕಮಾಂಡನ್ನು ಒಲಿಸ್ಕೊಡ್ಲಿಕ್ಕೆ ಏನೇನು ಮಾಡಿದ್ರಿ ಆಶ್ವಾಸನ, ಅದನ್ನು ನೀವು ಇವತ್ತು ಸಂಪೂರ್ಣಗೊಳಿಸಬೇಕು. ಆ ಸಂಪೂರ್ಣಗೊಳಿಸಲಿಕ್ಕೆ ವ್ಯವಸ್ಥೆ ಮಾಡತಕ್ಕಂಥ ಮಾರ್ಗ ಈ ಬಿಡದಿಯ 7,000 ಎಕರೆ ಭೂಮಿನ ನಿವೇಶನ ಮಾಡಬೇಕು.
ಇಷ್ಟೆಲ್ಲ ಇದ್ರು ಇದ್ರ ಮೇಲೆ ನಿಮಗೆ ಕಣ್ಣು ಯಾಕೆ ಕಣ್ಣು? ಯಾರು ಬೇಡಿಕೆ ಇಟ್ಟಿದ್ದಾರೆ? ರೈತರ ಮೇಲೆ ಎಫ್ಐಆರ್ ಹಾಕಿದ್ದನ್ನ ಕುಮಾರಸ್ವಾಮಿ ಕಟುವಾಗೇ ಟೀಕಿಸಿದ್ದಾರೆ. ಸರ್ಕಾರ ಹೀಗೆ ಮಾಡುತ್ತಾ ಹೋದ್ರೆ ಪತನ ಆಗೋದು ಗ್ಯಾರಂಟಿ ಎಂದಿದ್ದಾರೆ. ಹಾಗಿದ್ರೆ ನನ್ನ ಚಿತಾವಣೆ ಇದೆ ಅಂತ ನನ್ನ ಮೇಲೆ ಕೇಸ್ ಹಾಕಿ, ತಯಾರಾಗಿದ್ದೇನೆ. ಕೇಸ್ ನನ್ನ ಮೇಲೆ ಏವನ್ ಮಾಡಬೇಕಲ್ಲ, ನಾನು ಚಿತಾವಣೆ ಮಾಡಿದರೆ ಈ 500 ದಿನದಿಂದ ನನ್ನ ಹೆಸರೇ ಹಾಕ್ಬಿಟ್ರು. ಹಾಕ್ಸ್ಬೇಕಾಗಿತ್ತು ನಂದೇ ಹೆಸರನ್ನ. ಪಾಪ ಅಮಾಯಕರನ್ನ ಹಾಕೊಂಡವ್ರಲ್ಲ ಹೆಸರನ್ನ, ನನ್ನ ಹೆಸರನ್ನೇ ಹಾಕ್ಸೋರು. ಏನು ಅಪಾದನೆ ಮಾಡ್ತಾವ್ರಲ್ಲ ಕುಮಾರಸ್ವಾಮಿ ಚಿತಾವಣೆ ಅಂತ ಹೇಳಿ. ಏವನ್ ನನ್ನೇ ಹಾಕಬೇಕಾಗಿತ್ತಾಗಿದ್ದರೆ. ಏಕೆಂದರೆ ಕೊಲೆಗಡಕ ಸರ್ಕಾರ ಅಂತಕ್ಕಂಥದ್ದು ಆಗಲೇ ಒಂದು ಸಲ ಬಿರುದು ತಗೊಂಬಿಟ್ಟಿದ್ದೀರಿ. ಈಗ ಸರ್ಕಾರದ ಮುಖ್ಯಸ್ಥರೇ ನೀವಾಗಿ ರೈತರನ್ನ ಕೊಲೆಗಡಕರು ಮಾಡಬೇಡಿ. ಆ ಕೇಸಲ್ಲಿ ರೈತರು ಅವರ ಒಂದು ಆತಂಕದಲ್ಲಿ ಏನೋ ಹೆಣ್ಣುಮಕ್ಕಳು ಮಾಡಿರ್ಬೋದು, ನೆನೆ ದಿನ ಪರಕೆ ತೋರಿಸಿರ್ಬೋದು, ಅವ್ರಿಗಿರೋ ಆತಂಕದಲ್ಲಿ ಅವ್ರನ್ನ ಅದಕ್ಕೋಸ್ಕರ ಕೊಲೆಗಡಕರು ಮಾಡ್ತೀರಾ? ಕೊಲೆಗಡಕರು ಹಿಂದೆ ಯಾವ ಥರ ಸರ್ಕಾರನ ಮಾಡಬೇಕಾದ್ರೆ ಕೊಲೆಗಡಕತನ ಆಗಿದೆ ನಮ್ಮ ಮುಂದೆ ಇದೆ ಹಲವಾರು ನಿದರ್ಶನ. ಇನ್ನೊಂದು ಕಡೆ ವಿಜಯಪುರದಲ್ಲಿದ್ದ ನಿಖಿಲ್ ಕುಮಾರಸ್ವಾಮಿ ಕೂಡ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ರು. FIR ಹಾಕೋದ್ರ ಮೂಲಕ ರೈತರನ್ನ ನಾವು ಕೈ ಕಟ್ಟೆ ಹಾಕ್ತಿವಿ, ಎದುರಿಸ್ತೀವಿ, ಬೆದರಿಸ್ತೀವಿ ಅಂತಕ್ಕಂಥ ಉದ್ದಟತನದಿಂದ ನಡ್ಕೊಳ್ತಾ ಇರ್ತಕ್ಕಂಥ ಈ ಸರ್ಕಾರ ಬಹುಶಃ ಒಂದು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ರೈತಾಪಿ ವರ್ಗ ತಿರುಗಿ ಬಿದ್ರೆ ಬಹುಶಃ ಯಾವ ಸರ್ಕಾರಗಳು ಹೆಚ್ಚಿನ ಕಾಲ ಉಳಿಲಿಕ್ಕಾಗೋದಿಲ್ಲ. ಕುಮಾರಸ್ವಾಮಿ, ದೇವೇಗೌಡ, ನಿಖಿಲ್ ಮಾತಿಗೆ ಶಾಸಕ HC ಬಾಲಕೃಷ್ಣ ತಿರುಗೇಟು ಕೊಟ್ರು. ರೈತರು ಸರ್ವೆ ಮಾಡಿ ಅಂದಿದ್ದಕ್ಕೆ ಮಾಡ್ತಿರೋದು, ಟೌನ್ಶಿಪ್ ಮಾಡುವುದಕ್ಕೆ ಎಲ್ಲವನ್ನೂ ಎದುರಿಸುತ್ತೇವೆ ಎಂದು ತಿರುಗೇಟು ಕೊಟ್ರು. ಕುಮಾರಸ್ವಾಮಿ ಇದಕ್ಕೆ ನೇರವಣೆ ಕುಮಾರಸ್ವಾಮಿನೇ. ಈ ಕುಮಾರಸ್ವಾಮಿ ಬಸ್ಗಳು ಮಾಡಿ ಅವ್ರವ್ರ ಕಾರ್ಯಕರ್ತರ ಪ್ರತಿಯೊಂದು ಕಡೆಯಿಂದನೂ 2 ಬಸ್ಸು ಡೈಲಿ ಹೋಗ್ಬೇಕು ಅಂತ ಹೇಳೋರಂತೆ. ಕುಮಾರಸ್ವಾಮಿಗೆ ನನಗೆ ಗೊತ್ತಿದ್ದಂಗೆ ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವ್ರು ಏನು ಕೆಲಸ ಕೊಟ್ಟಿಲ್ಲ ಅಂತ ಕಾಣಿಸ್ತಿದೆ ಇವ್ರಿಗೆ. ಬೆಳಿಗ್ಗೆ ಎದ್ದು ಬಂದು ಇಲ್ಲಿ ಕೂತ್ಕೊಂಡು ಬಿಡದಿನಲ್ಲಿ ಈ ರೈತರನ್ನೆಲ್ಲ ಎತ್ಕಟ್ಕೊಂಡು ಜನ ತೀರ್ಮಾನ ಮಾಡ್ತಾರೆ. ಬಿಡಿ ನೋಡೋಣ. ಹೆಚ್ಚಿಗೆ ಇದ್ರೆ ಕೋರ್ಟ್ಗೆ ಹೋಗಿ, ನೀವು ಸ್ಟಾಪ್ ಮಾಡಿ. ನಾವು ಹಿಂಬರ ಕೊಡಲ್ಲ, ನೀವು ಹೋಗಿ ಕೋರ್ಟ್ಗೆ ಹೋಗಿ ನಮಗೆ ಬೇಡ ಅಂತ ಸ್ಟಾಪ್ ಮಾಡಿ. ನೀವು DK ಶಿವಕುಮಾರ್ ಅವರ ಹೆಸರಿಗೆ ಕಳಂಕ ತರಬೇಕು ಅಂತೇಳಿ ಹಿಂದೆ ಕೂತ್ಕೊಂಡು ಈ ಥರ ಪಿತೂರಿ ಮಾಡಿ ಇದೊಂದು ದೊಡ್ಡ ಇಶ್ಯೂ ಮಾಡ್ಲಿಕ್ಕೆ ಹೊರಟಿದಾರಲ್ಲ, ಇದು ಕಾನೂನು ರೀತಿ ಕ್ರಮ ಆಗ್ತದೆ. ಮುಂದೆ ಏನಾಗ್ತದೆ ನೋಡೋಣ. ನಿನ್ನೆ ಹೊಡೆದವ್ರೆ ನಮ್ಮ ಅಧಿಕಾರಿಗಳಿಗೆ, ಅದು ಬಹಳ ಖಂಡನೀಯ. ಅದು ಹೊಡಿಬಾರ್ದು. ಯಾರು ಅಧಿಕಾರಿಗಳ ಮೇಲೆ ಕೈ ಮಾಡಿ, ಈಗ ನ್ಯಾಚುರಲಿ ಅಧಿಕಾರಿಗಳ ಮೇಲೆ ಕೈ ಮಾಡಿದಾಗ ಸೋಮೋಟೋ ಕೇಸ್ಗಳಾಗ್ತವೆ. ಈಗ ಅದನ್ನ ಕೋರ್ಟ್ ಕಲಿತಾರೆ, ಅವರು ವರ್ಷಾನ್ಗಟ್ಲೆ ಕೋರ್ಟ್ ಕಲಿತಾರೆ. ಪಾಪ ಅಮಾಯಕ ಹೆಣ್ಮಕ್ಳು, ಅಮಾಯಕರು ಗೊತ್ತಿಲ್ಲದಿರ್ತಕ್ಕಂಥ ರೈತರು ಕೋರ್ಟ್ ಕಲಿತಾರೆ. ಇದು ಕುಮಾರಸ್ವಾಮಿ ಬರ್ತಾರೆ ಅವಾಗ ಇವರಿಂದ ನಮ್ಮ ಮೇಲೆ ಗಲಾಟೆ ಆದ್ರೆ ಒಂಥರ, ಅಧಿಕಾರಿಗಳ ಮೇಲೆ ಅಲ್ಲಿ ಬಂದಿರತಕ್ಕಂಥ ಸರ್ಕಾರಿ ಅಧಿಕಾರಿಗಳ ಮೇಲೆ ಗಲಾಟೆ ಆದ್ರೆ ನ್ಯಾಚುರಲಿ ಅದು ಸೋಮೋಟೋ FIR ಆಗ್ತದೆ. ಮುಂದೆ ಕಾದ್ ನೋಡ್ತಾ ಇರಿ ಯಾವ ತರ ತಗೊಂಡೋಯ್ತೀವಿ ಅಂತ. ಬಿಡದಿ ಹೋರಾಟ, ರೈತರ ಮೇಲೆ ಕೇಸ್ ಹಾಕಿದ ವಿಚಾರಕ್ಕೆ ಬಿಜೆಪಿ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದೆ. JDS ಹೋರಾಟಕ್ಕೆ ಬೆಂಬಲ ಘೋಷಿಸಿದ್ದು ಸರ್ಕಾರಕ್ಕೆ ಇದು ಎಚ್ಚರಿಕೆ ಗಂಟೆ ಎಂಬ ಸಂದೇಶ ಮುಟ್ಟಿಸಿದ್ದಾರೆ. ಮುಖ್ಯಮಂತ್ರಿಗಳು ರೈತರ ಮೇಲೆ ಕೇಸನ್ನ ದಾಖಲು ಮಾಡಿ ಅವ್ರನ್ನ ಬೆದರಿಸಿ ಹೆದರಿಸಿ ರೈತರನ್ನ ಬೀದಿಗೆ ತಂದು ಜಮೀನನ್ನ ಕಸ್ಕೊಳ್ಬಹುದು ಅನ್ನುವ ಭ್ರಮೆನಲ್ಲಿ ಅವರೇನಾರ ಇದ್ರೆ ಆ ಭ್ರಮೆಯಿಂದ ಹೊರಗೆ ಬರಬೇಕು ಅಂತೇಳಿ ತಮ್ಮ ಮುಖೇನ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ. ಇದು ರೈತರ ಸರ್ಕಾರನ? ಇದು ರೈತ ವಿರೋಧಿ ಕೆಲಸ. ಇದನ್ನ ಈ ತರ FIR ಹಾಕಿ ರೈತರನ್ನ ಬೆದರಿಸ್ತೀನಿ ಅಂತ ಹೇಳಿದ್ರೆ ಅದು ನಿಮ್ಮ ಕೈಲಿ ಸಾಧ್ಯ ಇಲ್ಲ. ಇರೋದು ಇನ್ನು 1.5 ವರ್ಷ. ಯಾಕೆ ಹಾಳು ಮಾಡ್ಕೊಂಡು ಹೋಗ್ತೀರಾ? ಈಗಾಗಲೇ ಸರ್ಕಾರ ಕಮಿಷನ್ ಸರ್ಕಾರ, ಇದು ಲೂಟಿ ಮಾಡಿ 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 ಮನೆಗಳು ಕಟ್ಟೋದ್ರಲ್ಲೂ ಲೂಟಿ, ಕಾಂಟ್ರಾಕ್ಟ್ ಕರೆಯೋದ್ರಲ್ಲೂ ಲೂಟಿ, ಟೆಂಡರ್ ಸರ್ಕಾರ ಅಂತ ಹೇಳಿದ್ದೀನಿ. ಇದು ಟೆಂಡರ್ ಮಾಡೋ ಸರ್ಕಾರ. ಇವತ್ತಿಗೂ 80% ರೈತರು ವಿರೋಧ ಮಾಡ್ತಾ ಇದ್ದಾರೆ ಅಂತ ಆದಮೇಲೆ ಯಾಕೆ ಈ ಹಠಮಾರಿತನ? ಯಾಕೆ? ಏನು ಉದ್ದೇಶ? ಇದರಿಂದ ಸಾಧಿಸೋದೇನು? ರೈತರ ಸಮಾಧಿ ಮೇಲೆ ನೀವು ಟೌನ್ಶಿಪ್ ಮಾಡ್ತೀರಾ? ನಿಮಗಿದು ಎಚ್ಚರಿಕೆ ಗಂಟೆ ಆಗಬೇಕು. ನಿನ್ನೆ ಮಾಡಿರೋ ಪೊರಕೆ ಸೇವೆ ನಿಮ್ಮ ಸರ್ಕಾರಕ್ಕೊಂದು ಎಚ್ಚರಿಕೆ ಗಂಟೆ ಆಗಬೇಕಾಗಿತ್ತು. ಪ್ರತಿಪಕ್ಷಗಳ ಆರೋಪಕ್ಕೆ ತಿರುಗೇಟು ಕೊಟ್ಟಿರುವ ಕಾಂಗ್ರೆಸ್ ನಾಯಕರು ಗಲಾಟೆ ಆಗುವುದಕ್ಕೆ ಕುಮಾರಸ್ವಾಮಿ ನೇರ ಕಾರಣ ಅಂತಾರೆ. ಈ ಒಂದು ಸನ್ನಿವೇಶ ಸೃಷ್ಟಿ ಮಾಡಿರೋಂಥದ್ದು ನಿಮಗೆಲ್ಲ ಗೊತ್ತಿದ್ದಂತೆ JDS ಪಕ್ಷದ ನಾಯಕರಾದಂಥ ಕುಮಾರಸ್ವಾಮಿ ಅವರು ಅವರೇ ಮಾಡಿದಂಥ ಪಾಪದ ಕೂಸನ್ನ
ಇವತ್ತು ರಾಜಕೀಯದ ಉದ್ದೇಶದಲ್ಲಿ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನೋದನ್ನು ಸಹಿಸ್ಕೊಳ್ಳದಲೆ ಈ ಒಂದು ಸನ್ನಿವೇಶಗಳನ್ನು ಸೃಷ್ಟಿ ಮಾಡೋಂಥದ್ದು ನಿಪುಣರು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಈ ಒಂದು ಯೋಜನೆ ಆರಂಭ ಮಾಡಿದ್ದೆ ಮಾನ್ಯ ಕುಮಾರಸ್ವಾಮಿ ಅವರು ಅಂತೇಳಿ ಹೇಳಿ, ಹೀಗಾಗಿ ಅವರು ಮಾಡಿದರೆ ಸಮಸ್ಯೆ ಇಲ್ಲ. ಇವತ್ತು ನಾವು ಅದನ್ನು ಮುಂದುವರಿಸ್ಕೊಂಡು ಹೋದರೆ ಇವತ್ತು ಅದಕ್ಕೆ ಅಡ್ಡಗಾಲು ಹಾಕುವಂಥದ್ದು ಆತ್ಮಾವಲೋಕನ ಮಾಡಿಕೊಳ್ಳಲಿ. ಇಲ್ಲ ಅವ್ರಾಗ ಈಗ ಅವ್ರು ಹೇಳ್ತಾರೆ ಮಿಕ್ಕಿದಾರ ನಮ್ಗೆ ಕೊಡ್ತಾ ಇದ್ದಾರೆ, ಅದನ್ನು ಅಳಿತಾ ಇದ್ದೀವಿ. ನಾವು ಯಾರು ಕೊಡ್ತಾ ಇಲ್ಲ ಅವ್ರದ್ದು ಅಳಿತಾ ಇಲ್ಲ ಅಂತ ಹೇಳಿದ್ದಾರೆ ಅವ್ರು ಅಷ್ಟೇ. ಅವ್ರದ್ದು ಯಾರು ಫೋರ್ಸೇಬಲ್ ಮಾಡ್ತಾ ಇಲ್ಲ, ಅವರು ಯಾರು ಸೋಮೋಟೋ ಕೊಡ್ತಾರೆ ಅವ್ರದ್ದು ಮಾತ್ರ ನಾವು ತೆಗೆದುಕೊಳ್ತೀವಿ, ಅಳಿತಾ ಇದ್ದೀವಿ ಅಷ್ಟು ಹೇಳಿದ್ದಾರೆ ಅವ್ರು. ಮಿಕ್ಕಿದೆಲ್ಲ ನೋಡೋಣ, ಅಲ್ಲಿ ಲೋಕಲ್ DC ಅವ್ರದಾರು ನೋಡ್ಕೋತಾರೆ. ಈ ಮಧ್ಯೆ ಬಿಡದಿಯಲ್ಲಿ ಭೂಸ್ವಾಧೀನ ವಿರೋಧಿಸಿ ರೈತರ ಮೇಲೆ ಕೇಸ್ ಹಾಕಿದ್ದನ್ನ ವಿರೋಧಿಸಿ ಮೈಸೂರಿನಲ್ಲಿ ಪ್ರತಿಭಟನೆ ನಡೆಯಿತು. ನಂಜನಗೂಡು ಮೈಸೂರು ರಸ್ತೆಯ ಗನ್ ಹೌಸ್ ಬಳಿ ರಸ್ತೆ ತಡೆದರು. ಕೈಗೆ ಕಪ್ಪು ಪಟ್ಟಿ ಧರಿಸಿ ಊಟದ ತಟ್ಟೆಯಲ್ಲಿ ಮಣ್ಣು ಹಾಕ್ಕೊಂಡು ಪ್ರತಿಭಟನೆ ಮಾಡಿದ್ರು. ಇನ್ನೊಂದು ಕಡೆ ಟಿ ನರಸೀಪುರದಲ್ಲಿ ಮೈಸೂರು ಚಾಮರಾಜನಗರ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡಲಾಯಿತು. ಮತ್ತೊಂದು ಕಡೆ ಚಾಮರಾಜನಗರದಲ್ಲೂ ರೈತರು ಪ್ರತಿಭಟನೆ ಮಾಡಿ ರೈತರ ಮೇಲೆ ಬಲಪ್ರಯೋಗ ಮಾಡಿದ್ದನ್ನ ಖಂಡಿಸಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.